ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಯಾಕೆ ಸೇರ್ಕೊಂಡಿದ್ದೀವಿ? ಇಂಟರ್ನ್ಯಾಷನಲ್ ಡೇ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ. ಶಾರೀರಿಕ ವಿಕಲಾಂಗರು ಇರ್ತಾರೆ, ಮಾನಸಿಕ ವಿಕಲಾಂಗರು ಇರ್ತಾರೆ, ಅವರಿಗೆ ಬುದ್ಧಿ ಕಡಿಮೆ ಇರುತ್ತೆ, ಅಥವಾ ಕೈ ಕಾಲು ಮುರಿದೋಗಿರೋದು ಅಥವಾ ಕೈ ಕಾಲಿಗೆ ಪ್ಯಾರಾಲಿಸಿಸ್ ಆಗಿರೋದು ಜನ, ಆಕ್ಸಿಡೆಂಟ್ ಇಂದ ಮನಸ್ಸಿಗೆ ಸ್ವಲ್ಪ ಡ್ಯಾಮೇಜ್ ಆಗಿರೋದು ಜನ, ಆ ತರ ಜನರು ವೀಲ್ ಚೇರ್ ಅಲ್ಲಿ ಇರ್ತಾರೆ ಅಥವಾ ಸಪೋರ್ಟ್ ತಗೊಂಡು ನಡೀತಾರೆ. ಆ ತರ ಜನರು ಇವತ್ತು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ದಿನ. ಓಕೆ, ಶಾರೀರಿಕ ಮತ್ತು ಮಾನಸಿಕ ವಿಕಲಾಂಗರು ಅವರು ದಿನ. The theme for this day is amplifying the leadership of person with disabilities for an inclusive and sustainable future. ಅಂದ್ರೆ ತುಂಬಾ ಜನ ನೀವು ನೋಡಿರ್ಬೋದು, ಅವರು ವಿಕಲಾಂಗರು ಇದ್ರು ಕೂಡ ತುಂಬಾ ಕೆಲಸ ಮಾಡ್ತಾರೆ. ಅವರು ಏನಾದ್ರೂ ದುಡ್ಡು ಸಂಪಾದನೆಗೆ ಏನಾದ್ರೂ ಮಾಡ್ತಾರೆ. ಅಥವಾ ಇವತ್ತು ನೀವು ನೋಡಿರ್ಬೋದು, ಲಾಸ್ಟ್ ಒಲಿಂಪಿಕ್ಸ್ ಆಗಿತ್ತು. ಒಲಿಂಪಿಕ್ಸ್ ಅಲ್ಲಿ ನಮ್ ವಿಕಲಾಂಗರು ಜಾಸ್ತಿ ಮೆಡಲ್ಸ್ ತಗೊಂಡ್ ಬಂದಿದ್ರು. ಓಕೆ, ನೋಡೋಣ ನೆಕ್ಸ್ಟ್. ಲೈಫ್ ಆಕ್ಟಿವಿಟೀಸ್. ನಾವು ಡೈಲಿ ರೆಗ್ಯುಲರ್ ಆಗಿ ಯಾವ್ಯಾವ್ದು ಆಕ್ಟಿವಿಟೀಸ್ ಮಾಡ್ತೀವಿ, ನಡೀತೀವಿ. ವಿಕಲಾಂಗರು ನಡೀತಾರ? ನಡೆಯಕ್ಕಾಗತ್ತ ಅವ್ರಿಗೆ? ಎಸ್ ಆರ್ ನೋ? ನೋ ಸರ್. ಮತ್ತೆ ಯಾರು ಅವ್ರಿಗೂ ದೃಷ್ಟಿ ಇರಲ್ಲ, ಅವರು ವಿಕಲಾಂಗರು, ಅವ್ರಿಗೆ ನೋಡಕ್ಕಾಗಲ್ಲ. ನೋಡಕ್ಕಾಗಲ್ಲ ಅಂದ್ರೆ ಅವ್ರಿಗೆ ಏನ್ ಬೇಕಾಗುತ್ತೆ? ಸಪೋರ್ಟ್. ಓಕೆ, ಹಂಗೆ ಲೈಫ್ ಆಕ್ಟಿವಿಟೀಸ್ ಯಾವ್ಯಾವ್ದು ನೋಡೋಣ. ಅದು ಇಂಪಾರ್ಟೆಂಟ್ ಆಕ್ಟಿವಿಟೀಸ್ ಅಂದ್ರೆ ಬ್ರೀದಿಂಗ್, ಉಸಿರಾಟ. ನೀವು ನೋಡಿದ್ದೀರಾ? ಯಾರ್ಯಾರು ತುಂಬಾ ಪೇಷಂಟ್ಸ್ ಉಸಿರಾಟ ಮಾಡಕ್ ಆಗಲ್ಲ, ನೋಡಿದೀರಾ? ಈ ತರ ತೂತ ಹಾಕೊಂಡು ಹಾಕಿದ ಯಾರು ನೋಡಿದಾರೆ? ಈ ತರ ಪೇಷಂಟ್ ಟ್ರಕ್ಯೋಸ್ಟೋಮಿ ಪೇಷಂಟ್ ಇರ್ತಾರೆ. ಅದು ಯಾವಾಗ ಆಗುತ್ತೆ? ಆ ತರ ತಲೆಗೆ ಆಕ್ಸಿಡೆಂಟ್ ಆಗಿರೋದು ಪೇಷಂಟ್ ಅಥವಾ ಸ್ಪೈನ್ಗೆ ಇಜ ಆಗಿರೋದು ಪೇಷಂಟ್, ಅವ್ರಿಗೆ ಬ್ರೀದಿಂಗ್ ಕೆಪಾಸಿಟಿ ಇರಲ್ಲ. ಬ್ರೀದಿಂಗ್ ಜೊತೆಗೆ ಏನ್ ಕೆಪಾಸಿಟಿ ಇರಲ್ಲ, ನಡೆಯೋದು ಕೆಪಾಸಿಟಿನೂ ಇರಲ್ಲ. ಆದ್ಮೇಲೆ ತುಂಬಾ ಜನ ತಲೆಗೆ ಹೇಟ್ ಆಗಿದ್ಮೇಲೆ ಅಥವಾ ಸ್ಟ್ರೋಕ್ ಆದ್ಮೇಲೆ ಏನಾಗುತ್ತೆ? ಮಾತು ಬರಲ್ಲ, ಅಂತ ಮಾತಾಡ್ತಾರೆ. ನೋಡಿದೀರಾ ಆ ತರ ಪೇಷಂಟ್? ತುಂಬಾ ಜನಗೆ ಕಿವಿ ಕೇಳಿಸೋದೇ ಇರಲ್ಲ, ಸ್ಟಾರ್ಟಿಂಗ್ ಇಂದಾನೇ ಇರಲ್ಲ, ಚಿಕ್ಕ ವಯಸ್ಸಿಂದಾನೇ ಇರಲ್ಲ, ಹುಟ್ಟಿದವಾಗಿಂದಾನೇ ಇರಲ್ಲ, ದೃಷ್ಟಿ ಇರಲ್ಲ. ಮತ್ತೆ ತುಂಬಾ ಜನಗೆ ನಿದ್ರೆ ಬರಲ್ಲ, ಅಥವಾ ಅವರ ಕೇರ್ ತಗೊಳಕ್ಕಾಗಲ್ಲ ಆ ತರ, ಅಥವಾ ಅವ್ರ ಕೆಲಸ ಮಾಡಕ್ಕಾಗಲ್ಲ, ಅಥವಾ ಅವ್ರ ಕೆಲಸನೂ ಮಾಡಕ್ಕಾಗಲ್ಲ. ಓಕೆ, ಅದು ಮೇಜರ್ ಲೈಫ್ ಆಕ್ಟಿವಿಟೀಸ್ ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ನಾವು ಎಲ್ಲರೂ ತುಂಬಾ ಭಾಗ್ಯವಂತರು. ಓಕೆ, ನೆಕ್ಸ್ಟ್. What about it? Okay. So, what is the definition of person with disability? Person with disability means who has long-term physical, mental, intellectual, sensory impairment which in interaction with barriers hinders his full and effective participation in society equally with others. ನೀವು ನೋಡಿರ್ಬೋದು, ಫಿಸಿಕಲ್ ನಾನು ಹೇಳಿದೆ ಕೈ ಕಾಲು ಶಕ್ತಿ ಕಡಿಮೆ ಇರುತ್ತೆ ಆ ತರ, ಅಥವಾ ಮೆಂಟಲ್ ಅಂದ್ರೆ ಅವ್ರದ್ದು ಇಂಟೆಲಿಜೆನ್ಸ್, ಅವ್ರಿಗೆ ಬುದ್ಧಿ ಕಡಿಮೆ ಇರುತ್ತೆ ಆ ತರ, ಅಥವಾ ಸೆನ್ಸರಿ ಅಂದ್ರೆ ದೃಷ್ಟಿ ಕಡಿಮೆ ಇರುತ್ತೆ, ಕಿವಿ ಕೆಲಸದ ಕಡಿಮೆ ಇರುತ್ತೆ ಆ ತರ. ಓಕೆ, ಅದರಿಂದ ಏನಾಗುತ್ತೆ? ಅವರು ನಮ್ ತರ ನಾರ್ಮಲ್ ಆಗಿ ಇರಕ್ಕಾಗಲ್ಲ, ಅವ್ರಿಗೆ ಸಪೋರ್ಟ್ ಬೇಕಾಗುತ್ತೆ. ಆ ತರ ಜನಗೆ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಹೇಳ್ತೀವಿ, ವಿಕಲಾಂಗರು ಅಂತ ಹೇಳ್ತೀವಿ. ನೆಕ್ಸ್ಟ್, ಅಥವಾ ದಿವ್ಯಾಂಗರು. ಓಕೆ, ಈ ತರ 21 ನಮ್ಮ ಭಾರತ ಸರ್ಕಾರದಿಂದ 21 ಪ್ರಕಾರದ ಡಿಸಬಿಲಿಟಿ ಹೇಳಿದ್ದಾರೆ. ಬ್ಲೈಂಡ್ನೆಸ್, leprosy cured person, locomotor disability, intellectual disability, autism spectrum disorder, muscular dystrophy, specific learning ಕಲಿಯೋದು ಡಿಸಬಿಲಿಟಿ ಇರುತ್ತೆ ಅವರಿಗೆ, ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಡಿಸಬಿಲಿಟಿ, ಮಾತಾಡೋಕೆ ಬರಲ್ಲ ಸರಿಯಾಗಿ. ಆದ್ಮೇಲೆ ಹಿಮೋಫಿಲಿಯಾ, ಬ್ಲಡ್ ಡಿಸಾರ್ಡರ್ ಇದೆ ಒಂದು ಪ್ರಕಾರದ್ದು. ಮಲ್ಟಿಪಲ್ ಡಿಸಬಿಲಿಟೀಸ್ ಇನ್ಕ್ಲೂಡಿಂಗ್ ಡೆಫ್ ಅಂಡ್ ಬ್ಲೈಂಡ್ನೆಸ್, ಕಿವಿನೂ ಕೇಳಿಸಲ್ಲ, ದೃಷ್ಟಿನೂ ಇರಲ್ಲ, ಆ ತರ ಜನ ಇರ್ತಾರೆ. ಪಾರ್ಕಿನ್ಸನ್ಸ್ ಡಿಸೀಸ್, ಇದೂ ಒಂದು ನಡೆಯಲು ಪ್ರಾಬ್ಲಮ್, ವಯಸ್ಸಾಗಿರೋದು ಅವ್ರಿಗೆ ಆಗ್ತಾ ಇದೆ, ಸ್ಲೋ ಆಗಿ ನಡೀತಾರೆ. ಓಕೆ, ಲೋ ವಿಷನ್, ದೃಷ್ಟಿ ಕಡಿಮೆ ಆಗಿರುತ್ತೆ. ಓಕೆ, ಹಿಯರಿಂಗ್ ಇಂಪೇರ್ಮೆಂಟ್, ಕಿವಿ ಕೇಳಿಸೋದು ಕಡಿಮೆ ಇರುತ್ತೆ. ಡ್ವಾರ್ಫಿಸಮ್, ತುಂಬಾ ಕಡಿಮೆ ಹೈಟ್ ನೋಡಿದಿರಲ್ಲ ಜನ, ತುಂಬಾ ಕಡಿಮೆ ಹೈಟ್ ಜನ ಇರ್ತಾರೆ. ಮೆಂಟಲ್ ಇಲ್ನೆಸ್, ಯಾವ್ದು ಅವ್ರಿಗೆ ಮನೋರೋಗ ಇರುತ್ತೆ ಅವರನ್ನು. ಇದು ಸೆರೆಬ್ರಲ್ ಪಾಲ್ಸಿ ಅಂದ್ರೆ ಹುಟ್ಟಿದವಾಗ ಏನಾದ್ರು ಆಕ್ಸಿಜನ್ ಕಡಿಮೆ ಆಗಿದ್ಮೇಲೆ ಪೂರ್ತಿ ಬಾಡಿ, ಚಿಕ್ಕ ಮಕ್ಕಳು ಪೂರ್ತಿ ಬಾಡಿ ಟೈಟ್ ಆಗಿರುತ್ತೆ, ಮತ್ತೆ ಅದು ಮೆಂಟಲ್ ಡೆವಲಪ್ಮೆಂಟ್ ಸರಿಯಾಗಿ ಆಗಲ್ಲ.
ಕ್ರೋನಿಕ್ ನ್ಯೂರೋಲಾಜಿಕಲ್ ಕಂಡೀಷನ್, ಚಿಕ್ಕ ವಯಸ್ಸಲ್ಲಿ ತುಂಬಾ ವರ್ಷದಿಂದ ಅವ್ರಿಗೆ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಇರುತ್ತೆ. ಆ ತರ ಜನ ಮಲ್ಟಿಪಲ್ ಸ್ಕ್ಲೆರೋಸಿಸ್, ಥಾಲಸೆಮಿಯಾ, ಸಿಕಲ್ ಸೆಲ್ ಡಿಸೀಸ್, ಅದು ಬ್ಲಡ್ ಡಿಸಾರ್ಡರ್. ಆದ್ಮೇಲೆ ಆಸಿಡ್ ಅಟ್ಯಾಕ್ ವಿಕ್ಟಿಮ್ಸ್, ಅದು ಬೇರೆ ಪ್ರಕಾರದ ಏನೋ ಅಟ್ಯಾಕ್ ಆಗಿರೋದು, ಆ ತರ ಜನರಿಗೂ ಈ ತರ ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದರಿಂದ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದೆಲ್ಲ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದು ನೋಡೋಣ. ಓಕೆ, ದ ಬರ್ಡನ್ ಆಫ್ ಡಿಸೀಸ್ ಇಸ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಡಿಸಬಿಲಿಟಿ ಅಡ್ಜಸ್ಟೆಡ್ ಲೈಫ್ ಇಯರ್ಸ್ ಟ್ಯಾಲಿ. ಅದು ಹೇಗಿರುತ್ತೆ, 1 ವರ್ಷ ಪೂರ್ತಿ ನಿಮ್ ಕಾಯಿಲೆಯಿಂದಾನೇ ನಿಮ್ಗೆ ಕೆಲಸ ಮಾಡಕ್ ಆಗ್ಲಿಲ್ಲ, ನೀವು ಏನು ಮಾಡಕ್ ಆಗ್ಲಿಲ್ಲ, ಅದು ಆ ತರ ಟೈಮ್ ವೇಸ್ಟ್ ಆಗ್ತಾ ಇದ್ರೆ 1 ಡೈಲಿ. Delhi for a disease of healthy condition after some of the years life lost due to premature mortality. Young person ಇರ್ತಾರೆ, ಚಿಕ್ಕ ವಯಸ್ಸು ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾರೆ. ಆಕ್ಸಿಡೆಂಟ್ ಆಗಿರ್ಲಿಲ್ಲ ಅಂದ್ರೆ ಏನಾಗುತ್ತೆ, ಅವ್ರದ್ದು ವಯಸ್ಸು ಪೂರ್ತಿ 70 years ಆಗಿರ್ಬೋದು, ಬಟ್ 20 ವಯಸ್ಸಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾರೆ. ಅಂದ್ರೆ ನಮ್ಮ ದೇಶಕ್ಕೆ 50 ವರ್ಷ ಡೆಲ್ಲಿ ಲಾಸ್ ಆಯ್ತು. ಈ ತರ ನಮ್ಮ ದೇಶಕ್ಕೆ 3 ಲಕ್ಷ ಡೆಲ್ಲಿ ಲಾಸ್ ಆಗ್ತಾ ಇದೆ, 3 ಲಕ್ಷ ವರ್ಷ ಲಾಸ್ ಆಗ್ತಾ ಇದೆ ದಿವ್ಯಾಂಗರಿಗೆ ಇದು ಕಾಯಿಲೆಯಿಂದ. ನೆಕ್ಸ್ಟ್, ಸೊ ಈ ತರ ಕಾಯಿಲೆ ನಾವು ಹೆಂಗ್ ಮಾಡ್ತೀವಿ, ಸ್ಮೋಕಿಂಗ್ ಮಾಡ್ಕೊಂಡು ಏನಾಗುತ್ತೆ, ಸ್ಮೋಕಿಂಗ್ ಮಾಡ್ಕೊಂಡು ಏನಾಗ್ತಾ ಇರುತ್ತೆ ಹೇಳ್ರಿ. ಸ್ಮೋಕಿಂಗ್ ಇಂದ ಏನಾಗುತ್ತೆ, ಸಿಗರೆಟ್ ಸೇರೋದ್ರಿಂದ ಲಂಗ್ ಕ್ಯಾನ್ಸರ್ ಅಥವಾ ಉಸಿರಾಟದ ಪ್ರಾಬ್ಲಮ್, ಅಥವಾ ಅದರಿಂದಾನೇ ಸ್ಟ್ರೋಕ್ ಆಗೋದು, ಅದರಿಂದಾನೇ ಹಾರ್ಟ್ ಅಟ್ಯಾಕ್ ಬರೋದು. ಓಕೆ, ಸೊಂಟ ನೋವು ಜಾಸ್ತಿ ಸರಿಯಾಗಿ ಬರೋದಿಲ್ಲ ಅಂದ್ರೆ ಅಥವಾ ಗಾಡಿ ಸರಿಯಾಗಿ ಓಡಾಡಲಿಲ್ಲ ಅಂದ್ರೆ ಅದು ಏನಾಗುತ್ತೆ, ಸೊಂಟ ನೋವು. ಇದು ಮೇಜರ್ 2 ಕಾರಣ, ಡಿಸಬಿಲಿಟಿದು 2 ಕಾರಣ, ಸೊಂಟ ನೋವು ಮತ್ತೆ ಸ್ಮೋಕಿಂಗ್. ಓಕೆ, ನೆಕ್ಸ್ಟ್ ಇದು ಯಾರಪ್ಪ ಹೇಳಿ, ಯಶ್ ಮತ್ತೆ ಸುದೀಪ್. ನೆಕ್ಸ್ಟ್ ಹಾಕಪ್ಪ, ಇವರು ಯಾರು ನೋಡಿ, ಇದು ನಮ್ ಡಿಸಬಿಲಿಟಿ, ಇದು ನಮ್ ದೇಶದ ಡಿಸಬಿಲಿಟಿ. ಇವರು ಯಾರು ಗೊತ್ತಾ ನಿಮ್ಗೆ, ಮೌಂಟ್ ಎವರೆಸ್ಟ್ ಎಲ್ಲರಿಗೂ ಗೊತ್ತಾ, ಮೌಂಟ್ ಎವರೆಸ್ಟ್ ಎಲ್ಲಿದೆ ಅಂತ. ಮೌಂಟ್ ಎವರೆಸ್ಟ್ ಅಂದ್ರೆ ದೊಡ್ಡದು ಶಿಖರ, ವಿಶ್ವದ ಸರ್ವ ದೊಡ್ಡದು ಶಿಖರ. ಆ ತರ ಆಸ್ಟ್ರೇಲಿಯಲ್ಲಿ ಸರ್ವದ ದೊಡ್ಡದು ಶಿಖರ ಇರುತ್ತೆ, ಆಫ್ರಿಕಾದಲ್ಲಿ ಇರುತ್ತೆ, ಯುರೋಪ್ ಅಲ್ಲಿ ಇರುತ್ತೆ, ಅಮೆರಿಕಾ, ಅಂಟಾರ್ಕ್ಟಿಕಾ, ದಕ್ಷಿಣ ಧ್ರುವ, ಉತ್ತರ ಧ್ರುವ, ಮತ್ತೆ ಸೌತ್ ಅಮೆರಿಕಾ, ಎಲ್ಲ ದೊಡ್ಡ ಶಿಖರಗಳು ಈ ಹುಡುಗಿ ದಾಟಿದ್ದಾರೆ. ಚಪ್ಪಾಳೆ ಹೊಡಿ. ಹೇಳ್ತೀನಿ ಗೊತ್ತಾ, ಅವ್ರಿಗೆ 2 ಕಾಲು ಇಲ್ಲ, ಅವರಿಗೆ 2 ಕಾಲಿಲ್ಲ. ಓಕೆ, ಮತ್ತೆ ಕಾಲು ಹೆಂಗ್ ಹೋಯ್ತು ಗೊತ್ತಾ, ರೈಲ್ವೆಯಿಂದ ಬಿದ್ದೋಗಿರೋದು. ರೈಲ್ವೆಯಿಂದ ಯಾಕೆ ಬಿದ್ದೋಗಿರೋದು ಗೊತ್ತಾ ನಿಮ್ಗೆ, ಕಳ್ಳರು ಅವ್ರ ಗೋಲ್ಡ್ ಚೈನ್ ತಗೊಳ್ತಾ ಇದ್ರು, ಅದರಿಂದ ಹಂಗೆ ಆಗಿರೋದು. ಅವರ ಹೆಸರು ಅರುಣಿಮಾ ಸಿನ್ಹಾ ಅಂತ. ಎಲ್ಲರ ಕಡೆ ಮೊಬೈಲ್ ಇದೆಯಾ, ಗೂಗಲ್ ಸರ್ಚ್ ಮಾಡಿ ಅರುಣಿಮಾ ಸಿನ್ಹಾ. ಓಕೆ, ಈ ಹುಡುಗಿ ನಮ್ ದೇಶಕ್ಕೆ ಎಷ್ಟು ಸಮ್ಮಾನ ತಗೊಂಡು ಬಂದಿದ್ದಾರೆ, ಅದಕ್ಕೋಸ್ಕರ ಇನ್ನೊಂದ್ಸತಿ ಚಪ್ಪಾಳೆ. ಅವರು ಇಲ್ಲ, ಆಕ್ಸಿಡೆಂಟ್ ಆಗಿ ಕಾಲ್ ಹೋಗಿದ ಮೇಲೆ ಆಗಿದೆ. ಈ ತರ ನಮ್ಗೆಲ್ಲರಿಗೆ ಆ ತರ ಪ್ರಾಬ್ಲಮ್ ಇಲ್ಲ ಅಲ್ವಾ, ನಾವು ಎಲ್ಲರೂ ಭಾಗ್ಯವಂತರು. ನೆಕ್ಸ್ಟ್, ಬಟ್ ನಾವು ಈ ತರ ಏನು ಕೆಲಸ ಮಾಡಲ್ಲ, ಗೌರವವಾಗಿ ಈ ತರ ಮಾಡ್ತೀವಿ ನಾವು. ಈ ತರ ಎಷ್ಟು ಜನ ಮಾಡ್ತಾರೆ ವಿಜಯಪುರಲ್ಲಿ, ಎಷ್ಟು ಜನ ಮಾಡ್ತಾರೆ. ಮತ್ತೆ ಆಕ್ಸಿಡೆಂಟ್ ಆಗಿದ್ಮೇಲೆ ಅರುಣಿಮಾ ಚಿನ್ನಪರ ಕೈ ಕಾಲು ಮುರಿದೋಗ್ಬಿಡುತ್ತೆ, ಮತ್ತೆ ಮೋಸ್ಟ್ ಆಫ್ ದಿ ಜನ ಎಲ್ಲಿ ಕೂತ್ಕೊಳ್ತಾರೆ, ವೀಲ್ ಚೇರ್ ಅಲ್ಲಿ. ಅವರು ಶಿಖರ ದಾಟಕ್ಕೆ ಹೋಗಲ್ಲ, ಕರೆಕ್ಟ್ ಅಲ್ವಾ. ನೆಕ್ಸ್ಟ್, ಇದು ನೋಡಿ, ನಾನು ಹೇಳ್ತಾ ಇದ್ದಲ್ವಾ, ನಮಗೆ ನೇತೃತ್ವ ಸರಿಯಾಗಿ ಸಿಕ್ಕಿದ್ರೆ, ರಾಜಕೀಯ ನೇತೃತ್ವ ಮತ್ತೆ ಆಧ್ಯಾತ್ಮಿಕ ನೇತೃತ್ವ, ಓಕೆ, ಅದು ಸರಿಯಾಗಿ ಸಿಕ್ಕಿದ್ರೆ ನಾವು ನೋಡಿ, ನಾರ್ಮಲ್ ಜನ ಒಲಿಂಪಿಕ್ಸ್ ಅಲ್ಲಿ 6 ಮೆಡಲ್ ತಗೊಂಡು ಬಂದಿದ್ದಾರೆ. ನಮ್ಮ ದಿವ್ಯಾಂಗರು ಎಷ್ಟು ತಗೊಂಡು ಬಂದಿದ್ದಾರೆ, 29. ಓಕೆ, ಮತ್ತೆ ಗೋಲ್ಡ್ ಅಲ್ಲಿ 7, ಅಲ್ಲಿ 0. ಓಕೆ, ಅಷ್ಟು ಅದರಲ್ಲಿ ಏನ್ ಬಂದಿರುತ್ತೆ, ಅವರಿಗೆ ಶಕ್ತಿ ಬಂದಿರುತ್ತೆ, ದಿವ್ಯ ಶಕ್ತಿ ಬಂದಿರುತ್ತೆ. ಇವರು ಫಸ್ಟ್ ಗೋಲ್ಡ್ ಮೆಡಲಿಸ್ಟ್, ಫಸ್ಟ್ ಮೆಡಲಿಸ್ಟ್. ನೆಕ್ಸ್ಟ್, ಸೊ ಈ ತರ 15% ಪೂರ್ತಿ ವಿಶ್ವದಲ್ಲಿ 15% ಜನಕ್ಕೆ ವಿಕಲಾಂಗತೆ ಇದೆ. ಯಾವುದೇ ಪ್ರಕಾರದ ವಿಕಲಾಂಗತೆ ಇದೆ. 1 ಬಿಲಿಯನ್ ಪಾಪ್ಯುಲೇಷನ್, 100 ಕೋಟಿ ಜನಕ್ಕೆ ಈ ತರ ದಿವ್ಯಾಂಗತೆ ಇದೆ. ನೆಕ್ಸ್ಟ್,
ಅದರಿಂದ 7% ಇಕಾನಮಿಕ್ ಲಾಸ್ ಆಗ್ತಾ ಇರುತ್ತೆ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗಲ್ಲ, ಅವ್ರಿಗೆ ಕೆಲಸ ಸಿಗಲ್ಲ, ಮತ್ತೆ ಅವರು ಹಿಂಗೆ ಭಿಕ್ಷೆ ಕೇಳ್ತಾ ಇರ್ತಾರೆ. ನೆಕ್ಸ್ಟ್, ಅದರಿಂದ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಅವ್ರಿಗೆ ಎಜುಕೇಶನ್ ಸಿಗಲ್ಲ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗಲ್ಲ, ಅವ್ರಿಗೆ ಕರೆಕ್ಟ್ ಆಗಿ ಇದು ಸಿಗಲ್ಲ, ಸ್ವಾಸ್ಥ್ಯ ರಕ್ಷಣೆನೂ ಸಿಗಲ್ಲ. ನೆಕ್ಸ್ಟ್, ಅವ್ರಿಗೆ ಎಜುಕೇಶನ್ ಕೂಡ ಕಡಿಮೆ ಇರುತ್ತೆ. ನಮ್ಮ ಊರಲ್ಲಿ ನೋಡ್ರಿ, ಅವ್ರಿಗೆ ಸರಿಯಾಗಿ ಎಜುಕೇಶನ್ ಕೊಡಲ್ಲ. ನೀವು ನೋಡಿದ್ರೆ ನೀವು ನಿಮ್ಮ ಊರಲ್ಲಿ ಹೋಗಿದ ಮೇಲೆ ಅವ್ರಿಗೆ ಹೇಳ್ರಿ ಆಗ್ಬೇಕು ಅಂತ. ನೆಕ್ಸ್ಟ್, ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೂಡ ಅರ್ಧ ಕಡಿಮೆ ಸಿಗುತ್ತೆ. ನೆಕ್ಸ್ಟ್, ಅವ್ರಿಗೆ ಆರೋಗ್ಯ ರಕ್ಷಣೆನೂ ಕರೆಕ್ಟ್ ಆಗಿ ಸಿಗಲ್ಲ. ನೆಕ್ಸ್ಟ್, ಬಸ್ ಟ್ರೈನು ಅದರಲ್ಲಿ ಅವರಿಗೆ ಹತ್ತಕ್ಕೆ ಸರಿಯಾಗಿ ಫೆಸಿಲಿಟಿ ಇಲ್ಲ. ನಮ್ಮ ಊರಲ್ಲಿ ಬಸ್ಗೆ ಕರೆಕ್ಟ್ ಆಗಿ ವಿಕಲಾಂಗಕ್ಕೆ ಹತ್ತಕ್ಕೆ ಫೆಸಿಲಿಟಿ ಇದೆಯಾ? ಇಲ್ಲ. ನೀವು ನೋಡಿದೀರಾ? ಟ್ರೈನ್ ಅಲ್ಲಿ, ಮೆಟ್ರೋ ಅಲ್ಲಿ ಇದೆ, ಬ್ಯಾಂಗ್ಳೂರ್ ಮೆಟ್ರೋ ಅಲ್ಲಿ ಇದೆ ಅಷ್ಟೇ, ಬೇರೆ ಯಾವ ಕಡೆ ಇಲ್ಲ. ನೆಕ್ಸ್ಟ್, ಲೀಡರ್ಶಿಪ್. ಈ 4% ಜನ ಲೀಡರ್ಶಿಪ್ ತಗೊಳ್ತಾರೆ, ನೇತೃತ್ವ ತಗೊಳ್ತಾರೆ. 4% ಇಂದ ಜಾಸ್ತಿ ಅಷ್ಟು ಜನ ಇಲ್ಲ. ಓಕೆ, ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಕೂಡ ಅಷ್ಟು ಇಲ್ಲ. ರಾಜಕೀಯ ಪದಗಳನ್ನು ಅವರು ತಗೊಳ್ಳಲ್ಲ, ಅಷ್ಟು ಜಾಸ್ತಿ ಬರ್ತಾ ಇಲ್ಲ, 2%. ನೆಕ್ಸ್ಟ್, ಸೊ ಈ ತರ ತುಂಬಾ ಕಾಯಿಲೆಗಳು ಇದೆ, ಅದರಿಂದ ವಿಕಲಾಂಗತೆ ಬರುತ್ತೆ. ಯಾವುದು? ಸ್ಟ್ರೋಕ್, ಮತ್ತೆ ತಲೆನೋವು, ಮತ್ತೆ ಮರು ಆಗೋದು, ಡೆಮೆನ್ಷಿಯಾ, ಸೊಂಟ ನೋವು ನಾವು ಹೇಳಿದೆ, ಕತ್ತು ನೋವು ಹೇಳಿದೆ, ಮತ್ತೆ ಬೇರೆ ಬೇರೆ ನರ ಕಾಯಿಲೆಗಳು ಇರ್ತವೆ. ಅದು ಎಲ್ಲ ಅದರಿಂದ ಆಗೋ ರಿಸ್ಕ್ ಇರುತ್ತೆ. ನೆಕ್ಸ್ಟ್, ಅದಕ್ಕೆ ನಾನು ಏನ್ ಮಾಡ್ಬೇಕು? ನಾವು ಹೆಲ್ಮೆಟ್ ಹಾಕ್ಬೇಕು. ವಿಜಯಪುರಲ್ಲಿ ಎಷ್ಟು ಜನ ಹೆಲ್ಮೆಟ್ ಹಾಕ್ತಾರೆ? ಯಾರು ಹಾಕಲ್ಲ. ಇಲ್ಲಿಂದ ಹಾಕ್ತೀರಾ? ವಿಕಲಾಂಗತೆ ಬರಬಾರ್ದಕ್ಕೋಸ್ಕರ ಹಾಕ್ತೀರಾ? ನೆಕ್ಸ್ಟ್, ಮತ್ತೆ ಈ ತರ ಮಾತಾಡಕ್ ಸ್ಟಾಪ್ ಮಾಡ್ತೀರಾ ಬೈಕ್ ಅಲ್ಲಿ? ಸರ್, ನೀವು ನೋಡಿದ್ರೆ ಯಾರಿಗೆ ಹೇಳ್ರಿ ಮಾಡಬಾರ್ದು ಅಂತ. ಓಕೆ, ಇಟ್ಸ್ ಸ್ಪೀಡ್ ಲಿಮಿಟ್ ಫಾಲೋ ಮಾಡಬೇಕು. ನೆಕ್ಸ್ಟ್, ಮತ್ತೆ ಇನ್ನೊಂದು ಪ್ರಾಬ್ಲಮ್ ಇದೆ ನಮ್ಮ ಊರಲ್ಲಿ, ವಿಜಯಪುರ ಅಲ್ಲಿ. ಇದು ಏನಿದು? ಜೋರ ಹೇಳ್ರಿ. ಅದರಿಂದ ಏನು ಪ್ರಾಬ್ಲಮ್ ಆಗೋದು ರಿಸ್ಕ್ ಇದೆ ಎಲ್ಲರಿಗೆ? ಇನ್ಫೆಕ್ಷನ್, ಕೊರೋನಾ ಕೂಡ ಅದರಿಂದ ಜಾಸ್ತಿ ಆಗೋದು ರಿಸ್ಕ್ ಇದೆ. ಮತ್ತೆ ಇನ್ಫೆಕ್ಷನ್, ಟಿಬಿ ಕಾಯಿಲೆ, ಅದರಿಂದನೂ ಬ್ರೈನ್ಗೆನು ಆ ತರ ಬರೋದು ರಿಸ್ಕ್ ಇದೆ. ನೆಕ್ಸ್ಟ್, ಇದನ್ನು ನೋಡಿದೀರಾ? ವಿಜಯಪುರ ಅಲ್ಲಿ ಏನೇನಾಗುತ್ತೆ? ಇದು ವಿಜಯಪುರ ಅಲ್ಲ, ಎಲ್ಲ ಕಡೆ ಆಗುತ್ತೆ ಇದೆ. ಏನದು? ಪ್ಲಾಸ್ಟಿಕ್ ಗೆ ಬೆಂಕಿ ಹಚ್ಚೋದು. ಪ್ಲಾಸ್ಟಿಕ್ ಗೆ ಬೆಂಕಿ ಹಚ್ಚಿದ್ರೆ ಹೊರಗಡೆ ಹೋಗಿದ್ರೆ ಏನಾಗುತ್ತೆ? ಅದರಿಂದನೂ ಸ್ಟ್ರೋಕ್ ಬರುತ್ತೆ, ಅದರಿಂದನೂ ಹಾರ್ಟ್ ಅಟ್ಯಾಕ್ ಬರುತ್ತೆ, ಅದರಿಂದನೂ ಮರು ಬರೋದು, ಪಾರ್ಕಿನ್ಸನ್ಸ್ ಕೂಡ ಅದರಿಂದನೇ ಬರೋದು. ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ಊರಲ್ಲಿ ಇದೆಲ್ಲ ಸ್ಟಾಪ್ ಮಾಡಕ್ ಹೇಳ್ತೀರಾ? ಎಸ್ ಆರ್ ನೋ? ಥ್ಯಾಂಕ್ ಯು ವೆರಿ ಮಚ್.